By the divine grace of Jagannatha Sri Jnanakshi Rajarajeshwari, by the ever perceived benevolence of Paramatma in all forms what we could perceive, we are really fortunate today once again. I repeat, we are really fortunate today once again to be seated here to read the Bhagavatam, to continue to read the Bhagavatam. It has been time and again repeated by all the scriptures that the ability of man to perceive the glory of God is very limited. Once upon a time, the remote past in Ujjain, Madhya Pradesh, Ujjain, which is also called as Avantika Kshetra, where Paramatma has descended in the form of Mahakaleshwar. Mahakaleshwar temple is very, very beautiful temple in Ujjain. Very tall Shivalinga as big as this one. And every day puja and abhisheka goes on there in Mahakaleshwar. Once upon a time, it so happened that there lived a king there by name Raja Bhartrhari. ಪರಮಾತ್ಮನ ಕೀರ್ತಿಯನ್ನು ಮಹಿಮೆಯನ್ನು ತಿಳ್ಕೊಳ್ಳೋ ಶಕ್ತಿ ಮನುಷ್ಯನಿಗಿಲ್ಲ. ಮನುಷ್ಯ ಎಷ್ಟು ತಾನೇ ಪ್ರಯತ್ನ ಮಾಡಿದ್ರು ಕೂಡ ಪರಮಾತ್ಮನ ಪರಿಪೂರ್ಣವಾದ ಲೀಲೆಯನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಒಂದಾನೊಂದು ಕಾಲದಲ್ಲಿ ಉಜ್ಜಯಿನಿ ನಗರದಲ್ಲಿ, ನಮ್ಮ ಭಾರತದಲ್ಲಿ ಉಜ್ಜಯಿನಿ ನಗರ ಅನ್ನೋದು 12 ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಒಂದು ಪ್ರಧಾನವಾದ ಕ್ಷೇತ್ರ. ಇಸ್ ಒನ್ ಆಫ್ ದಿ 12 ಜ್ಯೋತಿರ್ಲಿಂಗಾಸ್, ಮಹಾಕಾಲೇಶ್ವರ. ಅಲ್ಲಿ ಕ್ಷಿಪ್ರ ಎಂಬ ನದಿ ಇದೆ. ಹರಿದ್ವಾರದಲ್ಲಿ ಗಂಗೆ ಹರಿತಾಳೆ, ಕರ್ನಾಟಕದಲ್ಲಿ ಕಾವೇರಿ ಹರಿತಾಳೆ, ಅದೇ ರೀತಿಯಾಗಿ ಉಜ್ಜಯಿನಿನಲ್ಲಿ ಕ್ಷಿಪ್ರಾ ನದಿ ಹರಿತಾಳೆ. ಕ್ಷಿಪ್ರಾ ನದಿ 4 ಜಾಗಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರದಲ್ಲಿ, ಉಜ್ಜಯಿನಿನಲ್ಲಿ, ಪ್ರಯಾಗರಾಜದಲ್ಲಿ, ನಾಸಿಕ್ 4 ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ. ಲಕ್ಷಾಂತರ ಜನ ಬರ್ತಾರೆ ಸ್ನಾನ ಮಾಡೋದಕ್ಕೆ. Ujjain is a very famous kshetra. It is one of the 12 Jyotirlinga, also a Kumbh Mela kshetra. So once in every 3 years, one of these 4 places, the Kumbh Mela takes place. Once in 12 years, it comes back to Ujjain. When the Surya enters the Simha Rashi, when the Surya enters the Simha Rashi, then it takes place in Ujjain. So there lived a king by name Raja Bhartrhari. The Raja idru, Raja Bhartrhari. Even now if you go to Ujjain, you will see Bhartrhari Gufa. You will see the caves of Raja Bhartrhari there. He was a very learned scholar. Raja Bhartrhari ಬಹಳ ಬುದ್ಧಿವಂತ, ಬಹಳ ಚೆನ್ನಾಗಿ ಓದ್ದವರು. ಈಗಲೂ ಕೂಡ ಉಜ್ಜಯಿನಿ ನಗರಕ್ಕೆ ಹೋದರೆ ಅಲ್ಲಿ ಭರ್ತೃಹರಿ ಗುಹೆ ಎಂಬ ಜಾಗ ಇದೆ. ಅಲ್ಲೋಗಿ ನಾವು ಸಂದರ್ಶನ ಮಾಡ್ಬೋದು, ಒಳಗಡೆ ಹೋಗ್ಬೋದು ಗುಹೆನಲ್ಲಿ. ಸೊ ದಟ್ ರಾಜ ಹ್ಯಾಡ್ ಲಾಟ್ ಆಫ್ ಸ್ಕಾಲರ್ಸ್ ಇನ್ ಇಸ್ ಕೋರ್ಟ್. ಅವರ ಆಸ್ಥಾನದಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇದ್ದರು ರಾಜ ಭರ್ತೃಹರಿ ಆಸ್ಥಾನ. ಒಮ್ಮೆ ಅವರ ಮಂತ್ರಿ ಬಂದರು. ಒನ್ಸ್ ಹಿಸ್ ಮಂತ್ರಿ ಕೇಮ್ ಆ್ಯಂಡ್ ದೆನ್ ಹಿ ಅನೌನ್ಸ್ಡ್, ರಾಜ, ಒಬ್ಬ ಬಹಳ ದೊಡ್ಡ ಮಂತ್ರವಾದಿ ಬಂದಿದ್ದಾರೆ ನಮ್ಮ ಊರಿಗೆ. ಎ ವೆರಿ ವೆರಿ ಗ್ರೇಟ್ ಮ್ಯಾಜಿಷಿಯನ್ ಇಸ್ ಕಮ್ ಟು ಉಜ್ಜಯಿನ್. ಬಹಳ ಚೆನ್ನಾಗಿ ಮಂತ್ರ ಎಲ್ಲ ಮಾಡ್ತಾನೆ ಅವನು. ಮ್ಯಾಜಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಆಕಾಶವನ್ನು ಪಾತಾಳಕ್ಕೆ ತೊಗೊಂಡು ಹೋಗ್ತಾನೆ, ಪಾತಾಳವನ್ನು ಆಕಾಶಕ್ಕೆ ತೊಗೊಂಡು ಹೋಗ್ತಾನೆ, ಎಲ್ಲವನ್ನು ಮಾಡ್ತಾನೆ ಅವನು. ಎನಿಥಿಂಗ್ ಹಿ ಕ್ಯಾನ್ ಡೂ. ಹಿ ಬ್ರಿಂಗ್ ಡೌನ್ ದ ಸ್ಕೈ ಟು earth or below that, and then from below he will take it to the sky. So very, very wonderful he is. And what else does he do? ಎಲ್ಲರನ್ನು ಕೂಡ ಮಂತ್ರಮುಗ್ಧನಾಗಿ ಮಾಡಿಬಿಡ್ತಾನೆ. ಹಿ ಮೇಕ್ಸ್ ಎವ್ರಿಬಡಿ ಹಿಪ್ನಟೈಸ್ಡ್, ಕಂಪ್ಲೀಟ್ಲಿ ಹಿಪ್ನಟೈಸ್ಡ್. ಮಂತ್ರಮುಗ್ಧ ಅಂದರೆ ಗೊತ್ತಾ? ಪೂರ್ತಿ ಮಂಕಾಯಿ ಮಾಡಿಬಿಡ್ತಾನೆ. ಎಲ್ಲರೂ ಮಂತ್ರಮುಗ್ಧನಾಗಿ, ಹಿ ಮೇಕ್ ಎವ್ರಿಬಡಿ ಹಿಪ್ನಟೈಸ್, ಮೆಸ್ಮರೈಸಸ್ ಎವ್ರಿಬಡಿ. ಓ, ಬಹಳ ಸಂತೋಷ. ಎಂದು ರಾಜ ಸೆಡ್, Do you know, I know of one magician. ನನಗೊಂದು ಮ್ಯಾಜಿಷಿಯನ್ ಗೊತ್ತಿದೆ, ಅದು ಗೊತ್ತಾ ನಿನಗೆ? ನನಗೊಬ್ಬ ಮ್ಯಾಜಿಕ್ ಮಾಡೋದು ಗೊತ್ತಾ ಅದು? ವಾಟ್ ಇಸ್ ಹೂ ಇಸ್ ದಟ್ ಮ್ಯಾಜಿಷಿಯನ್ ರಾಜ? ಮಂತ್ರಿ ಇಸ್ ಆಸ್ಕಿಂಗ್. ಐ ಸಿ ದ ಮ್ಯಾಜಿಕ್ ಎವ್ರಿ ಡೇ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲೇ ನಡೀತಾ ಇರೋ ಮ್ಯಾಜಿಕನ್ನು ಪ್ರತಿ ದಿವಸ ನೋಡ್ತಾ ಇದ್ದೀನಿ. ಇದರ ಮಂತ್ರವಾದಿನೇ ಪರಮಾತ್ಮ. ದ ಮಂತ್ರವಾದಿ ಬಿಹೈಂಡ್ ದಿಸ್ ಎಂಟೈರ್ ವರ್ಲ್ಡ್ ಓನ್ಲಿ ಇಸ್ ಪರಮಾತ್ಮ. ಹಿ ಇಸ್ ಮಾಯಿ. In Marathi, Mai means Amma. Mai, when in Sanskrit, Mai means the one who is the better half of Maya. Surprisingly, Mayi means Paramatma.
Maya is his consort. Mayam tu prakritim vidhi, mayinam tu maheshwaram. Mayam tu prakritim vidhi, mayinam tu maheshwaram. Understand the prakriti to be Maya. Whatever prakriti you are seeing in this world, it is all Maya. And the one who is doing the Maya is the Mayi, that is Parameshwara. So the Raja Bhartri ಹೇಳ್ತಾರೆ, ನಾನೊಬ್ಬ ಮ್ಯಾಜಿಕ್ ಮ್ಯಾನ್ ತೋರಿಸಿ ಗೊತ್ತಾ ನಿನಗೆ ಯಾರಪ್ಪ ಅಂತ ಹೇಳಿದ್ರೆ ಪರಮಾತ್ಮನೇ ದೊಡ್ಡ ಮ್ಯಾಜಿಕ್. ಅವನ ಮ್ಯಾಜಿಕ್ ಈ ಪ್ರಪಂಚ ಅನ್ನೋದು ಅವನ ಮ್ಯಾಜಿಕ್ ತಾನೆ, ಪರಮಾತ್ಮನ ಮ್ಯಾಜಿಕ್ ತಾನೆ. ಎಷ್ಟು ಮ್ಯಾಜಿಕ್ ನಡೀತಾ ಪ್ರತಿ ಕ್ಷಣವೂ ನಡೀತಾ ಇದೆ. ಚಿಟ್ಟೆ ಮೇಲಿರೋ ಕಲರನ್ನು ನೋಡಿ, ಬಟರ್ಫ್ಲೈ, ಸಿ ದ ಕಲರ್ ಆನ್ ದ ಬಟರ್ಫ್ಲೈ. ನೋಬಡಿ ಟುಕ್ ಎ ಪೇಂಟ್ ಬ್ರಷ್ ಅಂಡ್ ಪೇಂಟೆಡ್ ಇಟ್. ನವಿಲು ಗೆರಿ ಮೇಲಿರೋ ಕಲರ್ಗಳು ನೋಡಿ ಯಾರಾದ್ರು ಪೇಂಟ್ ಮಾಡಿದ್ರೆ ಅದನ್ನು, ಯಾರಾದ್ರು ತೊಗೊಂಡು ಬ್ರಷ್ ತೊಗೊಂಡು ಪೇಂಟ್ ಮಾಡಿದ್ರು, ಹಾಗೆ ಬರ್ತಾ ಇದೆ. ಯು ಸಿ ದ ಬ್ಯೂಟಿಫುಲ್ ಫ್ಲವರ್ಸ್, ಬ್ರಹ್ಮ ಕಮಲವನ್ನು ನೋಡಿ, ಚಂಪಕ ಹೂವನ್ನು ನೋಡಿ, ಮಾವಿನ ಹಣ್ಣು ನೋಡಿ, ಹಲಸಿನ ಹಣ್ಣು ನೋಡಿ, ಯು ಸಿ ದಿ ಕೋಕೋನಟ್, ಯು ಸಿ ದಿ ಜಾಕ್ ಫ್ರೂಟ್, ಯು ಸಿ ದಿ ಮ್ಯಾಂಗೋಸ್, ಯು ಸಿ ದಿ guavas, you see beautiful apples. Are you not surprised with this? Are you not surprised? See the beautiful cubs and kids and cubs. You see everything you can see. ಚಿಕ್ಕ ಚಿಕ್ಕ ಮೊಲ ಮರಿಗಳನ್ನು ನೋಡಿ, ಆನೆ ಮರಿಗಳನ್ನು ನೋಡಿ, ಪಕ್ಷಿ ಮರಿಗಳನ್ನು ನೋಡಿ, ಅದು ಮೊಟ್ಟೆ ಹಾಕೋದನ್ನು ನೋಡಿ, ಮೊಟ್ಟೆಯಿಂದ ಮರಿ ಬರೋದನ್ನು ನೋಡಿ. ಇದೆಲ್ಲ ಮಾಯ ಅಲ್ವಾ? ಇದೆಲ್ಲ ನಾವ್ಯಾರಾದ್ರು ಮಾಡೋಕ್ಕಾಗತ್ತಾ? ಇದೆಲ್ಲ ಅವರು ಮ್ಯಾಜಿಕ್ ಮಾಡೋರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಏನೋ ನಮ್ಮ ಕಣ್ಣು ಮರೆ ಮಾಡಿಬಿಡ್ತಾನೆ. ಕಣ್ಣು ಕಟ್ಟು ವಿದ್ಯಾ. ವಾಟ್ ದ ಮ್ಯಾಜಿಷಿಯನ್ ಡಸ್ ಇಸ್ ಕಣ್ಣು ಕಟ್ಟು ವಿದ್ಯಾ. ವಾಟ್ ದ ಮ್ಯಾಜಿಷಿಯನ್ ಡಸ್ ಇಸ್ ಓನ್ಲಿ ಎ ಕ್ವಶನ್ ಆಫ್ ಚೀಟಿಂಗ್ ಯು. ಬರೀ ಕಣ್ಣು ಮರೆತಾನೆ, ಇಲ್ಲಿ ಇಡ್ತಾನೆ, ಎಲ್ಲಿರ್ತಾವೆ ಸಮ್ವೇರ್ ವಿಲ್ ಡೂ ಇಟ್ ಅಂಡ್ ದೆನ್ he will put on the lights and do something and then he will take you for a ride. But Paramatma is doing magic. We are also part of the magic. ನಾವು ಕೂಡ ಪರಮಾತ್ಮನ ಮ್ಯಾಜಿಕ್ ಒಂದು ಭಾಗ ಆಗಿಬಿಟ್ಟಿದ್ದೀವಿ ನೋಡಿ. ಯು ಸಿ ವೆನ್ ಯು ಗೆಟ್ ಎ ಸ್ಮಾಲ್ ಕಟ್, ಸಣ್ಣದಾಗಿ ಚಾಕುಲ್ ಕುಯ್ಕೊಂಡ್ಬಿಡ್ತೀರ, ಬ್ಯೂಟಿಫುಲಿ ಬ್ಲಡ್ ಇಸ್ ಫ್ಲೋಯಿಂಗ್ ಆಲ್ ಓವರ್ ದ ಬಾಡಿ. ಕೆಳಗಡೆಯಿಂದ ಹಿಡಿದು ಇಲ್ಲಿಂದ ಹಾರ್ಟಿಂದ ಪಂಪ್ ಮಾಡ್ತಾ ಇದೆ ರಕ್ತ. Heart is pumping the blood with such speed. If you open the brain here, the speed at which the blood will go, it will go about 1 mile. That is the speed at which the heart is pumping. So powerfully the heart is pumping the blood, so it can reach every part. ನಮ್ಮ ಹೃದಯ ಬಂದು ನಿರಂತರವಾಗಿಯೂ ರಕ್ತವನ್ನು ಸಂಚಾರ ಮಾಡೋಕ್ಕೋಸ್ಕರ ಪಂಪ್ ಮಾಡ್ತಾ ಇದೆ. ನೋಡಿದಿರಲ್ಲ, ಅದು ಎಲ್ಲಿಂದ ಹೋಗುತ್ತೆ, ಇಲ್ಲಿಂದ ಹೋಗಿ ತುದಿ ಬರುತ್ತೆ. ಒಂದೇ ಒಂದು ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಜೋರಾಗಿ ರಕ್ತ ಬರುತ್ತೆ. The blood will start coming out there. Oh, nothing to do, just keep it like this. If a small cut, you press it like this and keep it. For some time, keep it about 2 minutes for like this, it will clot. ಹಾಗೆ ರಕ್ತ ಬರೋದು ನಿಂತು ನೋಡಿದ್ದೀರಾ, ಗಟ್ಟಿ ಹಿಡ್ಕೊಂಡ್ಬಿಟ್ರೆ. If it doesn't clot, put some saliva. ಸ್ವಲ್ಪ ಎಂಜಲ್ ಹಾಕ್ಬಿಟ್ರೆ ಇಂಥವು ನೋಡಿದ್ದೀರಾ, ಟ್ರೈ ಮಾಡಿದ್ದೀರಾ? ಕಟ್ಟೇನು ಹಾಕ್ಬಿಟ್ರೆ ಏನು ಮಾಡಬೇಕಲ್ಲ, ಔಷಧಿ ತೊಗೊಂಡ್ಬರ್ಬೇಕಾಗಿಲ್ಲ, ನೀವು ಸ್ವಲ್ಪ ಎಂಜಿಲ್ ತೊಗೊಂಡು ಅದ್ರ ಮೇಲೆ ಹಾಕ್ಬಿಡ್ದು ಅಂತ ಹೇಳಿದ್ರೆ ಹಾಗೆ ನಿಂತು ಇಮಿಡಿಯೇಟ್ಲಿ ಬಿಟ್ಟು. ಇಸ್ ಇಟ್ ನಾಟ್ ಮ್ಯಾಜಿಕ್? ಬ್ಯೂಟಿಫುಲಿ ಇಟ್ ಇಸ್ ಹ್ಯಾಪನಿಂಗ್, ಇಸ್ ಇಟ್? ಎವ್ರಿ ಟೈಮ್, ಎವ್ರಿ ವೀಕ್ ಆರ್ 10 days ಯು ಕಟ್ ಯುವರ್ ನೇಲ್ಸ್. ಉಗುರನ್ನು ಕಟ್ ಮಾಡ್ತೀರಾ, 10 ದಿವಸ ಆದಮೇಲೆ ಮತ್ತೆ ಸುಂದರ ಉಗುರು ಬಂದ್ಬಿಡುತ್ತೆ. ಕೂದಲನ್ನು ಕಟ್ ಮಾಡಿದ್ರೆ ಕೂದಲು ಬಂದ್ಬಿಡುತ್ತೆ. ಇದೆಲ್ಲ ಮ್ಯಾಜಿಕ್ ಅಲ್ವಾ? ಇದು ಅದ್ಭುತವಾದ ಮ್ಯಾಜಿಕ್ ನಡೀತಾ ಇದೆಯಲ್ಲ, ಪರಮಾತ್ಮನ ಮ್ಯಾಜಿಕ್. ಸೋ ಬ್ಯೂಟಿಫುಲ್ ಮ್ಯಾಜಿಕ್. ವಿ ಕಾಂಟ್ ಇಮಿಟೇಟ್ ಪರಮಾತ್ಮಸ್ ಮ್ಯಾಜಿಕ್. ಬೆಳಗ್ಗೆ ಸೂರ್ಯೋದಯ, ಅದು ಮ್ಯಾಜಿಕ್ ಅಲ್ವಾ? ಸೂರ್ಯ ಅಸ್ತಮನ ಅನ್ನೋದು ಮ್ಯಾಜಿಕ್ ಅಲ್ವಾ? ಚಂದ್ರೋದಯ, ಚಂದ್ರ ಅಸ್ತಮನ ಆಗೋದು, ನದಿಗಳು ಹರಿತಾ ಇರೋದು ನೋಡಿ, ఎంత ಸುಂದರವಾಗಿ ತಾಮ್ರಪರ್ಣಿ ನದಿ ಹರಿತಾ ಇದೆ ಪಾಪನಾಸಂ. ತಾಮ್ರಪರ್ಣಿ ನದಿ ಇಸ್ ಸೊ ಬ್ಯೂಟಿಫುಲಿ ಫ್ಲೋಯಿಂಗ್ ಇನ್ ಪಾಪನಾಸಂ. ಯು ಗೋ ದೇರ್, ಯು ಜಸ್ಟ್ ಕಂಪ್ಲೀಟ್ಲಿ ಲೂಸ್ ಯುವರ್ ಸೆಲ್ಫ್. ಹಿಮಾಲಯದಿಂದ ಮಂಜು ಕರಗಿ ಬರ್ತಾ ಇದೆ ಕೆಳಗಡೆ, ಗಂಗೆಯಾಗಿ ಬರ್ತಾ ಇದೆ, ಯಮುನೆಯಾಗಿ ಬರ್ತಾ ಇದೆ, ಕಾವೇರಿ ಬಂದು ತಲಕಾವೇರಿಯಲ್ಲಿ ಉದ್ಗಮವಾಗಿ ಬರ್ತಾ ಇದೆ. ಕಾವೇರಿ, ಅದ್ಭುತವಾದ ಕಾವೇರಿ ನದಿ ಬರ್ತಾ ಇದೆ. ಎಷ್ಟು ವಿಧವಾದ ಜೀವರಾಶಿಗಳು, ಹೌ ಮೆನಿ ಟೈಪ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ರೆಪ್ಟೈಲ್ಸ್ ಆ್ಯಂಡ್ ಕ್ರೀಚರ್ಸ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಇನ್ ದ ವಾಟರ್ ಕ್ರೀಚರ್ಸ್, ಅಕ್ವಾಟಿಕ್ ಕ್ರೀಚರ್ಸ್. ಸಿ ದ ಫಿಶ್. ಮೀನುಗಳನ್ನು ನೋಡಿ, ಆಶ್ಚರ್ಯ ಆಗಲ್ಲ ನಿಮಗೆ ಮೀನುಗಳು ನೋಡಿದಾಗ? ಎಷ್ಟು ಕಲರ್ ಮೀನುಗಳಿದೆ. some fish is round like this, some is long and colored of the fishes there. All are the magic of Paramatma only. So but we are not able to see that because we are engrossed. We are engrossed completely. ನಾವು ನಮ್ಮ ಕೆಲಸದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೇವೆ. We are engrossed and completely absorbed in our own work. So we fail to see the beauty of Paramatma's creation. We fail to see it.
For a moment, if you stand and see, then you will understand, oh, Paramatma is doing, what a wonderful job Paramatma is doing. So that is what the scriptures are trying to tell us. It is beautiful. Man's intellect is beautiful. The creation, the invention of an airplane is beautiful. Mobile phone is very nice. Computer is very nice. But this computer, the computer is here. Who made this computer here? What is the software for this computer? What are the bytes? How many bytes can this one do? I'm not talking about biting somebody. How many bytes can this? So much bytes it can store. ಇಷ್ಟು ಬೈಟ್ಸ್ ಗೊತ್ತಲ್ಲ ಕಂಪ್ಯೂಟರ್ ಇದೆಯಲ್ಲ, ಇಲ್ಲೊಂದು ಕಂಪ್ಯೂಟರ್ ಇದೆ ಗೊತ್ತಾ? ಈ ಕಂಪ್ಯೂಟರ್ ಮಾಡೋದು ಯಾರು? ಇಲ್ಲಿರೋ ಕಂಪ್ಯೂಟರ್ ತಾನೇ ಮಾಡಿ. ಮನುಷ್ಯ ಎಂಬ ಕಂಪ್ಯೂಟರ್ ಇಲ್ಲದೆ ಹೋದರೆ ಬೇರೆ ಕಂಪ್ಯೂಟರ್ ಬರ್ತಾ ಇಲ್ಲ. ಸೊ ವಿ ಆರ್ ದಿ ಕ್ರಿಯೇಷನ್ ಆಫ್ ಪರಮಾತ್ಮ. So this glory of Paramatma is inimitable glory, and meditating upon this glory only is the joy of the human being. True joy, true bliss of the human being is meditating upon the Paramatma's glory. Govindeti sada snanam, Govindeti sada japam, Govindeti sada snanam, Govindeti sada japam, Govindeti sada dhyanam, sada Govinda kirtanam, Govindeti sada dhyanam, sada dedicate this mind completely to Paramatma. Every activity you add that. When you make sabji, salt is required for the sabji. If you make pakoda, salt is required for the pakoda also. If you make chutney, salt is required. The salt of life is Paramatma Chintana. Otherwise there is no taste. It looks so bland. Life will be bland without the meditation upon God. Paramatma Chintanam only is the salt of life. So definitely you add this Paramatma Chintanam to your life and see you will be able to smile every moment. Come, let us now read Bhagavatam and then smile always by hearing the glory of Paramatma. We are on page number 15 and it is the discourse of Sri Narada. Sri Narada Uvacha, Sri Narada Uvacha, Bhavatanudita Prayam, Bhavatanudita Prayam, Yasho Bhagavato Malam, Yasho Bhagavato Malam, Yenaiva Saunatusheta, Yenaiva Saunatusheta, Manyetad Darshanam Khilam, Manyetad Darshanam Khilam, Yatha dharmadayaschartha, Yatha dharmadayaschartha, Munivaryānukirtita, Munivaryānukirtita, Na tatha Vasudevasya, Na tatha Vasudevasya, Mahima hyanuvarnitaha, Mahima Nayadvajas chitrapadam hareryasho, Nayadvajas chitrapadam hareryasho, Jagat pavitram pragranita karhichit, Jagat pavitram pragranita karhichit, Tadvayasam tirtham shanti manasa, Tadvayasam tirtham shanti manasa, Nayatra hamsa nigamantu shikshaya, Nayatra hamsa nigamantu shikshaya, Tadvag visargo janatagha viplavo, Yasmin pratishlokam abadhavat
वर्तवत्यपि नामान्यनन्तस्य यशोऽङ्कितानि शृण्वन्ति गायन्ति गृह्णन्ति साधवः यच्छृण्वन्ति गायन्ति गृह्णन्ति साधवः नैष्कर्म्यमप्यच्युतभाववर्जितम् न शोभते ज्ञानमलं निरञ्जनम् कुतः पुनः शश्वतभद्रमीश्वरे न चार्पितं कर्म यदप्यकारणम् अथो महाभागभवानमोघ अथो महाभागभवानमोघदृक् शुचिश्रवा सत्यरतो धृतव्रतः उरुक्रमस्याखिलबन्धमुक्तये समाधिनानुस्मरतद्विचेष्टितम् ततोऽन्यथा किञ्चन यद्विवक्षतः पृथक् दृशस्तत्कृतरूपनामभिः न कुत्रचित् क्वापि च दुःस्थिता मतिर् लभेत बाताहतनौरिवास्पदम् जुगुप्सितं धर्मकृतेऽनुशासतः स्वभावरक्तस्य महान् व्यतिक्रमः यद्वाक्यतो धर्म इतीतरस्थितो न मन्यते तस्य निवारणं जनः विचक्षणोऽस्यार्हति वेदितुं विभोर् अनन्तपारस्य निवृत्तितः सुखम् प्रवर्तमानस्य गुणैरनात्मनस्ततो प्रवर्तमानस्य गुणैरनात्मनसा ततो भवान् दर्शय चेष्टितं विभो त्यक्त्वा स्वधर्मं चरणाम्बुजं हरे भजन्न पक्वोऽथ पतेत् ततो यदि यत्र क्व वा भद्र
उद्भूतमुष्य किम् यत्र क्व वाग्भद्रमभूदमुष्य किम् को वार्थ आप्तो भजतां स्वधर्मतः तस्यैव हेतो प्रयतेत कोविदो न लभ्यते यत् भ्रमतामुपर्यधः तल्लभ्यते दुःखवदन्यतः सुखम् कालेन सर्वत्र गभीररहंसः कालेन सर्वत्र गभीररहंसा ब्रह्मसा न वै जनो जातु कथं च नाव्रजेन् मुकुन्द सेव्यन्यवदङ्ग संस्कृतिम् स्मरन् मुकुन्दाङ्घ्रियुपगूहनं पुनः स्मरन् मुकुन्दाङ्घ्रि उपगूहनं पुनः विहातुमिच्छेन्न रसग्रहो यतः इदं हि विश्वं भगवानिवेतरो यतो जगत्स्थान निरोध संभवा तद्धि स्वयं वेद भवांस्तथापि वै प्रादेशमात्रं भवता प्रदर्शितम् त्वमात्मनात्मानम् अवेह्यमोघदृक् परस्य पुंसः परमात्मनः कलाम् अजं प्रजातम् अज्ञं प्रजातम् अजं प्रजातम् जगतः शिवाय तन्महानुभावाभि उदयोधिगण्यताम् इदं हि पुंसः तपसः श्रुतस्य वा स्विष्टस्य सूक्तस्य च बुद्धि दत्तयो अविच्युतोऽर्थः कविभिर्निरूपितो यदुत्तमश्लोक गुणानुवर्णनम्
कस्याः च न वेदवादिनां निरूपितो बालक एव योगिनां शुश्रूषणे प्रावृषि निर्विवक्षताम् ते मय्यपेताखिल चापलेर्भके दान्ते धृतक्रीड अनकेनुवर्तिनी चक्रुः कृपाम् यद्यपि तुल्यदर्शना शुश्रूषमाणे मुनयोऽल्पभाषिणी उच्छिष्टलेपान् अनुमोदितो द्विजैः सकृत् समभुञ्जे सकृत्स्म भुञ्जे तदपास्तकिल्बिषः एवं प्रवृत्तस्य विशुद्धचेतसः तद्धर्म एवात्मा रुचि प्रजायते तत्रान्वहं कृष्णकथा प्रगायताम् अनुग्रहेणाशृणवम् मनोहरा श्रद्धया मेनुपदं विशृण्वतः प्रियश्रवस्यङ्ग ममाभवद्रुचिः तस्मिंस्तदा लब्ध रुचेर्महामुने प्रियश्रवस्य स्खल प्रियश्रवस्य अस्खलिता मतिर्मम ययाहमेत सदसत् स्वमायया पश्ये मयि ब्रह्मणि कल्पितं परे इत्थं शरत् प्रावृषिकावृतु हरे विशृण्वतो मे अनुसवं यशोमलम् संकीर्त्यमानं मुनिभिर्महात्मभिर्भक्तिः प्रवृत्तात्मा रजस्तमोपः तस्यैवं मेनुरक्तस्य प्रश्रितस्य हतैन सह श्रद्दधानस्य बालस्य दान्तस्यानुचरस्य च ज्ञानं गुह्यतमं यत्
गमिष्यन्तः कृपया दीनवत्सला येनैवाहं भगवतो वासुदेवस्य वेधसः मायानुभावमविदम् येन गच्छन्ति तत्पदम्. A very long, wonderful elaboration by Bhagavan Narada Rishi to Vedavyasa Rishi. Narada replied, "You have failed to sing adequately the stainless glory of the Lord." ನಾರದರು ಹೇಳ್ತಾ ಇದ್ದಾರೆ ವೇದವ್ಯಾಸರ ಹತ್ರ, ನೀವು ದುಃಖಿತರಾಗಿ ಕಾರಣ ಏನಪ್ಪ ಅಂದರೆ ನೀವು ದೇವರ ಮಹಿಮೆಯನ್ನು ಹೇಳಿಲ್ಲ, ನೀವು ಪರಮಾತ್ಮನ ಮಹಿಮೆಯನ್ನು ನೀವು ಹಾಡಿಲ್ಲ. ಯು ಆರ್ ನಾಟ್ ಸಂಗ್ ದ ಗ್ಲೋರಿ ಆಫ್ ಪರಮಾತ್ಮ. ಐ ಕನ್ಸಿಡರ್ ದಟ್ ವಿಸ್ಡಮ್ ಟು ಬಿ ಡೆಫಿಷಿಯಂಟ್ ವಿಚ್ ಡಸ್ ನಾಟ್ ಟೆಂಡ್ ಟು ಪ್ಲೀಸ್ ದ ಲಾರ್ಡ್. ಪರಮಾತ್ಮನನ್ನು ಒಲಿಸೋಕೆ ಯಾವ ಬುದ್ಧಿ ಪ್ರಯತ್ನ ಮಾಡೋದಿಲ್ವೋ ಆ ಪ್ರಯತ್ನ ವ್ಯರ್ಥವಾದ ಬುದ್ಧಿ. ಆ ಬುದ್ಧಿ ಒಂದು ವ್ಯರ್ಥವಾದ ಬುದ್ಧಿ, ಅದರಲ್ಲಿ ಏನು ಅರ್ಥ ಇಲ್ಲ. I consider that wisdom to be deficient which does not tend to please the Lord. O chief of sages, you have not so fully described the glory of Bhagavan Vasudeva as you have dealt with the objects of human pursuit such as dharma, etc. Vedavyasa Rishi has beautifully elaborated in the Mahabharatam so many things. But Narada Rishi is saying, you have elaborated the worldly life, you have said how a person can achieve fame. You have said how a person can do charity. You have said how a person can earn wealth. You have also said how a person can enjoy life. But did you say how a person can sing the glory of Paramatma? That is why you are in this state of affairs. Shriman Narayana 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 Bhajaman Narayana 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 Shriman Narayana 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 Shriman Narayana Bhajaman Narayana 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 Lakshmi Narayana 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 Satya Narayana 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 Bhajaman Narayana 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 Shriman Narayana 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 Bhajaman Narayana 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 Shriman Narayana 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 Bhajaman Narayana 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 Satchidananda Bhagavan ki Om Sahana Bhavatu Sahanau Bhunaktu Sahaviryam Karavavahay Tejasvinavadhitamastu Ma Vidvishavahay. Om Shanti 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 Sarve Bhavantu Sukhinah Sarve Santu Niramayah Sarve Bhadrani Pashyantu Ma Kaschid Dukkha